ಶುಭೋದಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಯೂಕ್ಲಿಡ್ನ ವ್ಯಾಖ್ಯೆಗಳು ಮತ್ತು ಯೂಕ್ಲಿಡ್ನ ಸ್ವಯಂ ಸಿದ್ಧಗಳ ಬಗ್ಗೆ ತಿಳ್ಕೊಂಡಿದ್ವಿ. 7 ಸ್ವಯಂ ಸಿದ್ಧಗಳನ್ನ ತಿಳ್ಕೊಂಡಿದ್ವಿ. ಯೂಕ್ಲಿಡ್ ಬರುವಂತಹ ಎಲಿಮೆಂಟ್ಸ್ ಅನ್ನೋ ಪುಸ್ತಕದಲ್ಲಿರುವಂತಹ 23 ವಾಕ್ಯಗಳಲ್ಲಿ 7 ವಾಕ್ಯಗಳನ್ನು ಕೂಡ ತಿಳ್ಕೊಂಡಿದ್ವಿ. ಇಂದು ಯೂಕ್ಲಿಡ್ನ ಮುಖ್ಯವಾದ 5 ಆಧಾರ ಪ್ರತಿಜ್ಞೆಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ನಮ್ಮ ರೈತರಿಗೆ ತುಂಬ ಮುಖ್ಯವಾದ ಅಂಶಗಳಾಗಿದೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ 5 ಇದ್ದಾವೆ. ಅದರಲ್ಲಿ ಮೊದಲನೇ ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ? ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ನೋಡಿ, ಈ ಆಧಾರ ಪ್ರತಿಜ್ಞೆ ಅಂದ್ರೆ ಏನು ಮಕ್ಕಳ? ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಸಾಮಾನ್ಯ ಹೇಳಿಕೆ. ಆದರೆ ಇದು ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುವಂಥ ಹೇಳಿಕೆಯಾಗಿದ್ದು ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಒಂದು ಹೇಳಿಕೆಯಾಗಿದೆ, ಸಾಮಾನ್ಯ ಸಂಗತಿಯಾಗಿದೆ. ಆದರೆ ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುತ್ತೆ. ನೋಡಿ, ಇದು ಏನು ಹೇಳುತ್ತೆ? ಮೊದಲನೇ ಆಧಾರ ಪ್ರತಿಜ್ಞೆ, ಯಾವುದೇ ಒಂದು ಬಿಂದುವಿನಿಂದ ಪಾಯಿಂಟ್ ನೇರರಾಶಿ ಮತ್ತು ಇನ್ನೊಂದು ಬಿಂದು, ಆ 2 ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಒಂದು ಆಧಾರ ಪ್ರತಿಜ್ಞೆ ಹೇಳುತ್ತೆ. ಈ 2ನೇ ಆಧಾರ ಪ್ರತಿಜ್ಞೆ ನೋಡೋಣ. ಎರಡನೇ ಆಧಾರ ಪ್ರತಿಜ್ಞೆ, 2 ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು. ಸರಳ ರೇಖೆಯನ್ನು 2 ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು. ನೋಡೋಣ, 2 ಬಿಂದುಗಳನ್ನು ಕೊಟ್ಟಿದ್ದಾರೆ. ಹೌದಾ? ಈಗ ಇವುಗಳ ಮೂಲಕ ಅನೇಕ ರೇಖೆಗಳನ್ನು ಎಳೆಯಬಹುದು. ಒಂದೇ ಒಂದು ಬಿಂದುವಿನ ಮೂಲಕ ಒಂದೇ ಬಿಂದುವಿನಲ್ಲಿ ಅನೇಕ ಸರಳ ರೇಖೆಯನ್ನು ಎಳೆಯಬಹುದು. ಹೌದಾ? ಒಂದು ಬಿಂದುವಿನಿಂದ ಅನೇಕ ಸರಳ ರೇಖೆಯನ್ನು ಎಳೆಯಬಹುದು. ಆದರೆ 2 ಬಿಂದುಗಳ ಮೂಲಕ ಎಷ್ಟು ಎಳೆಯಕ್ಕೆ ಸಾಧ್ಯ? ಒಂದೇ ಒಂದು ಮಾತ್ರ ಎಳೆಯಕ್ಕೆ ಸಾಧ್ಯ. ಯಾವುದು? ನೋಡಿ, ಏನಾದ್ರು ಹೆಸರು ಕೊಡಿ, ಅಕ್ಷರಗಳು ಕೊಡಿ. ನಾನು ಈ ಪಿ ಮತ್ತು ಕ್ಯೂ ಬಿಂದುವಿನ ಮೂಲಕ ಎಳೆಯಬಹುದಾದಂಥ ಒಂದು ಸರಳ ರೇಖೆಗೆ ಏನಂತ ಕೊಟ್ಟಿದ್ದೀನಿ? MN ಅಂತ ಕೊಟ್ಟಿದ್ದೀನಿ. ಒಂದೇ ಬಿಂದುವಿನಿಂದ ಅನೇಕ ಸರಳ ರೇಖೆ ಎಳೆಯಬಹುದು. ಆದರೆ 2 ಬಿಂದುಗಳ ಮೂಲಕನೂ ಹಾದು ಹೋಗಬೇಕು. 2 ಬಿಂದುಗಳನ್ನು ಅದು ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಮಾತ್ರ ಎಳೆಯಕ್ಕೆ ಸಾಧ್ಯ. ಈಗ ಉಳಿದವೆಲ್ಲ ಏನಾಗುತ್ತೆ? ಒಂದು ಬಿಂದುವಿನಿಂದ ಮಾತ್ರ ಹಾದು ಹೋಗ್ತದೆ. ಅದೇ 2 ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆ ಎಳೆಯಬಹುದು? ಒಂದೇ ಒಂದು ಮಾತ್ರ ಸರಳ ರೇಖೆ ಎಳೆಯಲಿಕ್ಕೆ ಸಾಧ್ಯ ಅನ್ನೋದನ್ನ ಈ 2ನೇ ಆಧಾರ ಪ್ರತಿಜ್ಞೆ ನಮಗೆ ಹೇಳುತ್ತೆ. 3ನೇ ಆಧಾರ ಪ್ರತಿಜ್ಞೆ, ಮೂರನೇ ಆಧಾರ ಪ್ರತಿಜ್ಞೆ
ಯಾವುದೇ ಕೇಂದ್ರ ಮತ್ತು ಯಾವುದೇ ತ್ರಿಜ್ಯದ ಮೂಲಕ ಒಂದು ವೃತ್ತವನ್ನು ಎಳೆಯುವುದು. ಒಂದು ವೃತ್ತವನ್ನು ಎಳೆಯುವುದು. ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ಸತ್ಯಾಂಶ. ಗಣಿತಕ್ಕೆ ಮಾತ್ರ ಅನ್ವಯಿಸಿ ನೋಡಿ. ಯಾವುದು ಕೇಂದ್ರ ಒಂದು ಪಾಯಿಂಟ್ ಅನ್ನು ಗುರುತು ಮಾಡಿದ್ವಿ. ಈ ಕೇಂದ್ರದ ಮೂಲಕ ಒಂದು ವೃತ್ತವನ್ನು ಎಳೆಯಲು ಮಾತ್ರ ಸಾಧ್ಯ. ಒಂದು ಕೇಂದ್ರ, ಯಾವುದೇ ಒಂದು ಕೇಂದ್ರ ಮತ್ತು ಒಂದು ತ್ರಿಜ್ಯದಿಂದ ಕೇಂದ್ರ ಮತ್ತು ಒಂದು ತ್ರಿಜ್ಯದಿಂದ ಒಂದು ವೃತ್ತವನ್ನು ಮಾತ್ರ ಎಳೆಯೋದಕ್ಕೆ ಸಾಧ್ಯ ಅನ್ನೋಂಥದ್ದು ಮೂರನೇ ಆಧಾರ ಪ್ರತಿಜ್ಞೆ. ಮೂರನೇ ಆಧಾರ ಪ್ರತಿಜ್ಞೆ. ನಾಲ್ಕನೇ ಆಧಾರ ಪ್ರತಿಜ್ಞೆ ಯಾವುದೇ ಅಥವಾ ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮ. ಹೌದಲ್ವಾ? ಯಾವ್ದಾದ್ರು ಆಯ್ತು, ಲಂಬಕೋನ ಅಥವಾ ಎಲ್ಲಾ ಲಂಬಕೋನಗಳು ಅಂತಂದ್ರೂ ಕೂಡ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳ? 90 ಡಿಗ್ರಿ ಇರ್ತಾನೆ. ಯಾವುದೇ ಲಂಬಕೋನದಲ್ಲೂ ಕೂಡ ಎಷ್ಟಿರಕ್ಕೆ ಸಾಧ್ಯ? 90 ಡಿಗ್ರಿ ಇರೋದಕ್ಕೆ ಸಾಧ್ಯ. ಯಾವುದೇ ಲಂಬಕೋನವು ಏನಾಗಿರುತ್ತೆ? 90 ಡಿಗ್ರಿ ಮಾತ್ರ ಇರುತ್ತೆ. ಹಾಗಾಗಿ ಲಂಬಕೋನ ಅಂತ ಕರಿತೀವಿ. ಅದಷ್ಟು 90 ಡಿಗ್ರಿ ಇರೋದು ಮಾತ್ರ ಸಾಧ್ಯ. ಹಾಗಾದ್ರೆ ಇವೆಲ್ಲವೂ ಕೂಡ ಲಂಬಕೋನಗಳು ಅಂತಂದ್ರೆ 90 ಡಿಗ್ರಿಗೆ ಸಮ ಇರುವಂತಹ ಕೋನವನ್ನು ಏನಂತ ಕರಿತೀವಿ? ಲಂಬಕೋನ. ಹಾಗಾಗಿ ಎಲ್ಲ ಲಂಬಕೋನಗಳು ಕೂಡ ಒಂದಕ್ಕೊಂದು ಸಮನೆ ಅಂತೇಳಿ ನಾಲ್ಕನೇ ಆಧಾರ ಪ್ರತಿಜ್ಞೆ ಹೇಳಿದೆ. ಐದನೇ ಆಧಾರ ಪ್ರತಿಜ್ಞೆ ಎರಡು ರೇಖೆಗಳನ್ನು ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಅಂತಃಕೋನಗಳು ಲಂಬ ಕೋನಕ್ಕಿಂತ ಅಂತಃಕೋನಗಳ ಮೊತ್ತ ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡು ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅವುಗಳು ಲಂಬಕೋನಗಳಿಗಿಂತ ಚಿಕ್ಕದಾಗಿದ್ದರೆ ಏನಿರುತ್ತೆ? ಒಂದು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಕೋನ ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳ ರೇಖೆಗಳನ್ನು ಚಿಕ್ಕದಾಗಿದ್ದರೆ ಅಥವಾ ಕಡಿಮೆ ಬಂದರೆ ಆ ಎರಡು ಸರಳ ರೇಖೆಗಳನ್ನು
ಅನಿರ್ದಿಷ್ಟವಾಗಿ ವಿಸ್ತರಿಸಿದರೆ, ಅನಿರ್ದಿಷ್ಟ ಅಂತಂದ್ರೆ ಮಿತಿ ಇಲ್ಲದಂತೆ, ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಅಥವಾ ವಿಸ್ತರಿಸಿದರೆ ಅಥವಾ ವೃದ್ಧಿಸಿದಾಗ, ನಿರ್ದಿಷ್ಟವಾಗಿ ವೃದ್ಧಿಸಿದಾಗ ನಾವು ಆ ಎರಡು ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಅಂದ್ರೆ ಅಲ್ಲಿ ಎರಡು ಕೋನಗಳ ಅಂತಃಕೋನಗಳ ಮೊತ್ತ ಇದೆಯಲ್ಲ, ಅದು ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಇದ್ದರೆ, ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಇದ್ದರೆ, ಅಂತಃಕೋನಗಳಿಗಿಂತ ಕಡಿಮೆ ಇದ್ದರೆ, ಕಡಿಮೆ ಬರುವ ದಿಕ್ಕಿನಲ್ಲಿ ಪರಸ್ಪರ ಸಂಧಿಸುತ್ತವೆ. ಆ ಎರಡು ರೇಖೆಗಳು ಏನಾಗ್ತವೆ? ಸಂಧಿಸುತ್ತವೆ, ಒಂದನ್ನೊಂದು ಸಂಧಿಸುತ್ತವೆ. ಆ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ. ಒಂದನ್ನೊಂದು ಸಂಧಿಸುತ್ತವೆ. ನೋಡಿ, ಚಿತ್ರ ಹಾಕಿದ್ರೆ ಬೇಗ ಅರ್ಥ ಆಗುತ್ತೆ. ಹಾಕ್ತೀನಿ. ಎರಡು ಸರಳ ರೇಖೆಗಳು, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸ್ತಾರೆ. ನನಗೆ ಎರಡು ಸರಳ ರೇಖೆ ಹಾಕ್ತೀನಿ. ಎ ಬಿ ಅಂತ ಒಂದು, ಇನ್ನೊಂದು ಪಿ ಕ್ಯೂ ಅಂತ ಒಂದು, ಎರಡು ಸರಳ ರೇಖೆ ಹಾಕಿ. ಆಯ್ತಾ? ಈ ಎರಡು ರೇಖೆಗಳನ್ನ ಇನ್ನೊಂದು ರೇಖೆ ಏನಾಗುತ್ತೆ? ಛೇದಿಸುತ್ತೆ. ಎಮ್ ಎನ್ ಅಂತ ತಗೋತೀನಿ. ಇನ್ನೊಂದು ಸರಳ ರೇಖೆ ಅಂತ ತಗೊಂಡಿದ್ದೀನಿ, ಎಮ್ ಎನ್. ನೋಡಿ, ಈ ಎರಡು ಸರಳ ರೇಖೆಗಳನ್ನ ಇನ್ನೊಂದು ಸರಳ ರೇಖೆ ಛೇದಿಸಿದೆ. ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಹೌದಾ? ಎಕ್ಸ್ ಬಿಂದು ಮತ್ತು ವೈ ಬಿಂದುವಿನಲ್ಲಿ ಈ ಎಮ್ ಎನ್ ಅನ್ನ ರೇಖೆ ಎ ಬಿ ಅನ್ನ ಎಕ್ಸ್ ಬಿಂದುವಿನಲ್ಲಿ, ಪಿ ಕ್ಯೂ ಅನ್ನ ವೈ ಬಿಂದುವಿನಲ್ಲಿ ಛೇದಿಸಿದೆ. ಇದನ್ನ ಛೇದಕ ರೇಖಾ ಅಂತ ಕರಿತೀವಿ. ಈ ಛೇದಕ ರೇಖೆಯ ಒಂದೇ ಪಾರ್ಶ್ವ ಅಂದ್ರೆ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಅಂತಃಕೋನಗಳು, ಈ ಛೇದಕ ರೇಖೆ ಒಂದು ಭಾಗದಲ್ಲಿ ಉಂಟಾಗುವ ಅಂತಃಕೋನಗಳು ಈ ಎರಡು ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅವುಗಳು ಎರಡು ಲಂಬ ಕೋನಗಳಿಗಿಂತ ಚಿಕ್ಕದಾಗಿವೆ. ಎರಡು ಚಿಕ್ಕದಾಗಿದ್ರೆ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ, ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಎರಡೂ ಕೂಡ ಚಿಕ್ಕದಾಗಿದ್ರೆ ಆಗ ಈ ಎರಡು ರೇಖೆಗಳನ್ನು ಅನಿರ್ದಿಷ್ಟವಾಗಿ ಅಂದ್ರೆ ಮಿತಿ ಇಲ್ಲದಂತೆ ಎಷ್ಟೋ ಉದ್ದ ಎಳೆದಾಗ ಇವೆರಡೂ ಕೂಡ ಒಂದು ಬಿಂದುವಿನಲ್ಲಿ ಏನಾಗುತ್ತೆ? ಒಂದಕ್ಕೊಂದು ಸಂಧಿಸುತ್ತವೆ. ನೋಡಿ, ಈ ಎ ಬಿಂದುವಿನಲ್ಲಿ ಈ ಎ ಪಾಯಿಂಟ್ ಅಲ್ಲಿ ನಾವು ಅನಿರ್ದಿಷ್ಟವಾಗಿ ಎ ಬಿ ರೇಖೆಯನ್ನು ಎ ಬಿಂದುವಿನಿಂದ ಪಿ ಕ್ಯೂ ರೇಖೆಯನ್ನು ಪಿ ಬಿಂದು ಅನಿರ್ದಿಷ್ಟವಾಗಿ ಎಳೆದಾಗ ಅದು ಒಂದು ಪಾಯಿಂಟ್ ಅಲ್ಲಿ ಎರಡು ರೇಖೆ ಏನಾಗುತ್ತೆ? ಪರಸ್ಪರ ಒಂದಕ್ಕೊಂದು ಏನಾಗುತ್ತೆ? ಸಂಧಿಸ್ತವೆ ಅಂತ ಹೇಳಿ ಕೂಡ್ತವೆ. ಸಂಧಿಸುತ್ತವೆ ಅಂತ ಅರ್ಥ ಕೂಡುತ್ತವೆ. ಈ ಎರಡು ರೇಖೆಗಳು ಸಮಾಂತರವಾಗಿ ಇರೋದಿಲ್ಲ. ಒಂದಕ್ಕೊಂದು ಒಂದು ಪಾಯಿಂಟ್ ಅಲ್ಲಿ ಒಂದು ಬಿಂದುವಿನಲ್ಲಿ ಒಟ್ಟಿಗೆ ಸಂಧಿಸ್ತವೆ. ಯಾವಾಗ ಅಂತಂದ್ರೆ ಈ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಈ ಎರಡೂ ಕೋನಗಳು ಮೊತ್ತ
ಎರಡು ಕೋನಗಳ ಮೊತ್ತವನ್ನು ನಾವು ತಗೊಂಡಾಗ ಈ ಎರಡು ಕೋನಗಳು ಲಂಬ ಕೋನಗಳಿಗಿಂತ ಕಡಿಮೆ ಬಂದರೆ ಆಗ ಆ ಲಂಬ ಕೋನಗಳ ಬರುವ ದಿಕ್ಕಿನಲ್ಲಿ ಆ ಎರಡು ಪರಸ್ಪರ ಏನಾಗುತ್ತೆ ಒಂದಕ್ಕೊಂದು ಸಂಧಿಸುತ್ತವೆ ಅನ್ನೋದು 5ನೇ ಆಧಾರ ಪ್ರತಿಜ್ಞೆ. ವೆರಿ ಇಂಪಾರ್ಟೆಂಟ್. 5ನೇ ಆಧಾರ ಪ್ರತಿಜ್ಞೆ. ಛೇದಕ ರೇಖೆ ಏನ್ ಮಾಡುತ್ತೆ, ಛೇದಕದ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಅಂತಃಕೋನಗಳ ಒಟ್ಟಿಗೆ ತೆಗೆದುಕೊಂಡಾಗ ಆ ಎರಡು ಲಂಬ ಕೋನಗಳಿಗಿಂತಲೂ ಕೂಡ ಚಿಕ್ಕದಾಗಿದ್ರೆ ಆ ಲಂಬ ಕೋನ ಉಂಟಾಗುವ ದಿಕ್ಕಿನಲ್ಲಿ ಆ ಎರಡು ರೇಖೆಯು ಏನಾಗುತ್ತೆ ಒಂದಕ್ಕೊಂದು ಸಂಧಿಸ್ತವೆ ಕೂಡ್ತವೆ ಅಂತ ಹೇಳಿ ಈ 5ನೇ ಆಧಾರ ಪ್ರತಿಜ್ಞೆ ಇರುತ್ತೆ. ವೆರಿ ಇಂಪಾರ್ಟೆಂಟ್. 5ನೇ ಆಧಾರ ಪ್ರತಿಜ್ಞೆ. 5 ಆಧಾರ ಪ್ರತಿಜ್ಞೆಗಳನ್ನ ಯೂಕ್ಲಿಡ್ನ 5 ಆಧಾರ ಪ್ರತಿಜ್ಞೆಗಳನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹೌದು, ಇನ್ನೊಂದ್ಸತಿ ನಾವು ಪುನರ್ಮರಣ ಮಾಡ್ಕೊಳ್ಳೋಣ. ಏನು ನಾನು ಈಗಾಗಲೇ ಚಿತ್ರ ಮುಂದೆ ತೋರಿಸಿದ್ದೀನಲ್ವಾ, ಎರಡು ಬಿಂದುಗಳ ಮೂಲಕ ಒಂದೇ ಸರಳ ರೇಖೆಯನ್ನ ಎಳೆಯಬಹುದು ಅನ್ನೋದು ಮೊದಲನೇ ಆಧಾರ ಪ್ರತಿಜ್ಞೆ. 2ನೇ ಆಧಾರ ಪ್ರತಿಜ್ಞೆ ಏನ್ ಹೇಳುತ್ತೆ, ಎರಡು ಬಿಂದುಗಳ ಮೂಲಕ ಎರಡು ಬಿಂದುಗಳ ಮೂಲಕ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯೋದಕ್ಕೆ ಸಾಧ್ಯ. ಮೊದಲನೇ ಆಧಾರ ಪ್ರತಿಜ್ಞೆ ಎರಡು ಬಿಂದುಗಳನ್ನು ಸೇರಿಸುವ ರೇಖೆ, ಎರಡು ಬಿಂದುಗಳನ್ನ ಸೇರಿಸಿದಾಗ ಒಂದು ಸರಳ ರೇಖೆ ಉಂಟಾಗುತ್ತೆ ಅಂತ ಮೊದಲನೇದಿರುತ್ತೆ. ಎರಡನೇದು ಏನಿರುತ್ತೆ, ಎರಡು ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಎಳೆಯೋಕ್ಕೆ ಸಾಧ್ಯ, ಒಂದೇ ಒಂದಷ್ಟೇ, ಅದಕ್ಕಿಂತ ಹೆಚ್ಚು ಸರಳ ರೇಖೆ ಎಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇರುತ್ತೆ. ಮೂರನೇದು ಏನಿರುತ್ತೆ, ಯಾವುದೇ ಒಂದು ಕೇಂದ್ರ ಮತ್ತು ಒಂದು ತ್ರಿಜ್ಯದಿಂದ ಒಂದೇ ಒಂದು ವೃತ್ತವನ್ನು ಎಳೆಯೋದಕ್ಕೆ ಸಾಧ್ಯ ಹೇಳಿ ಮೂರನೇದು ಇರುತ್ತೆ. ನಾಲ್ಕನೇದು ಎಲ್ಲ ಲಂಬ ಕೋನಗಳು ಪರಸ್ಪರ ಏನಾಗಿರ್ತವೆ, ಸಮ. ಯಾವುದೇ ಲಂಬ ಕೋನಗಳು ಏನಾಗಿರುತ್ತೆ, ಒಂದಕ್ಕೊಂದು ಸಮನಾಗಿರುತ್ತೆ ಅಂತ ಹೇಳಿ ನಾಲ್ಕನೇದು ಇರುತ್ತೆ. 5ನೇದು ಏನಿರುತ್ತೆ, ಎರಡು ಸರಳ ರೇಖೆಗಳನ್ನ ಛೇದಿಸುವಂತೆ ಒಂದು ರೇಖೆ ಇಳಿದಾಗ ಆ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಅಂತಃಕೋನಗಳನ್ನು ಒಟ್ಟಿಗೆ ತಗೊಂಡ್ರೆ ಆ ಎರಡು ಅಂತಃಕೋನಗಳು ಎರಡು ಲಂಬ ಕೋನಗಳಿಗಿಂತ ತುಂಬಾ ಕಡಿಮೆ ಇದ್ದರೆ ಆ ಕಡೆ ಲಂಬ ಕೋನಗಳು ಇರುವ ದಿಕ್ಕಿನಲ್ಲಿ ಆ ಎರಡು ಸರಳ ರೇಖೆಗಳನ್ನ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಅವು ಒಂದು ಬಿಂದುವಿನಲ್ಲಿ ಒಟ್ಟಿಗೆ ಸಂಧಿಸ್ತವೆ, ಕೂಡ್ತವೆ ಅಂತ ಹೇಳಿ 5 ಆಧಾರ ಪ್ರತಿಜ್ಞೆಗಳು 5ನೇ ಆಧಾರ ಪ್ರತಿಜ್ಞೆ ತಿಳಿಸುತ್ತೆ ಮಕ್ಕಳು. ಅರ್ಥ ಆಯ್ತಾ ಮಕ್ಕಳ? ಈಗ ಈ ಒಂದು ಪಾಠದ ಮೇಲೆ ಕೆಲವು ಅಭ್ಯಾಸದಲ್ಲಿರುವಂತಹ ಕೆಲವು ಲೆಕ್ಕಗಳನ್ನ ನಾವೀಗ ಬಿಡಿಸೋಣ. ಇಲ್ಲಿ ಕೆಲವೊಂದು ವ್ಯಾಖ್ಯೆ ಇದೆ ಮಕ್ಕಳು. ಅಭ್ಯಾಸ 2.1ರಲ್ಲಿ ಅಭ್ಯಾಸ 2.1ರಲ್ಲಿ ಸರಿನ ತಪ್ಪು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತದೆ, ತಪ್ಪಲ್ವಾ? ಹಾಗೆ ಹೇಳಿದೆ ನಾನು, ಒಂದೇ ಬಿಂದುವಿನ ಒಂದಷ್ಟೇ ಹೋಗುತ್ತಾ, ಅನೇಕ ಸರಳ ರೇಖೆಯನ್ನೇ ಇರಬಹುದು ಒಂದು ಬಿಂದುವಿನ ಮೂಲಕ. ಆದರೆ ಎರಡು ಬಿಂದುವಿನ ಮೂಲಕ ಅಂದಾಗ ಮಾತ್ರ ಒಂದು ಸರಳ ರೇಖೆ. ಇಲ್ಲಿ ಕೇಳಿದ್ರೆ ಒಂದು ಬಿಂದುವಿನ ಮೂಲಕ ಒಂದಷ್ಟೇ ಎಳೆಯಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಸರಿನಾ ತಪ್ಪು? ತಪ್ಪು. ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನ ಎಳೆಯಬಹುದು, ಹೌದಲ್ವಾ? ಅನೇಕ ಸರಳ ರೇಖೆಗಳನ್ನ ಎಳೆಯಬಹುದು. ಹಾಗಾದ್ರೆ ಮೊದಲನೇ ಹೇಳಿಕೆ ತಪ್ಪು. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತದೆ. ಎರಡು ಬೇರೆ ಬೇರೆ ಬಿಂದುಗಳ ಮೂಲಕ ಅಪರಿಮಿತ ಸರಳ ರೇಖೆ ಹಾದು ಹೋಗುತ್ತೆ ಅಂತ ಹೇಳಿ ತಪ್ಪು. ಎರಡು ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆ ಹಾದು ಹೋಗಕ್ಕೆ ಸಾಧ್ಯ? ಒಂದೇ ಒಂದು. ಆಧಾರ ಪ್ರತಿಜ್ಞೆ ಹೇಳಿದ್ವಲ್ವಾ, 2ನೇ ಆಧಾರ ಪ್ರತಿಜ್ಞೆ. ಹಾಗಾಗಿ ಇದು ತಪ್ಪು. ಅಪರಿಮಿತ ಅಂತ ಹೇಳಿದ್ದಾರೆ. ಅಪರಿಮಿತ ಅಂದ್ರೆ ಅನೇಕ ಸಂಖ್ಯೆ ಲೆಕ್ಕಿದಷ್ಟು ಅಂತ, ಹಾಗೆ ತಪ್ಪು. 2ನೇ ಹೇಳಿಕೆ ತಪ್ಪಾಗಿದೆ. 3ನೇ ಹೇಳಿಕೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಒಂದು ಅಂತ್ಯಗೊಂಡಿದೆ, ಒಂದು ರೇಖೆ ಸ್ಟಾಪ್ ಆಗುತ್ತೆ, ಅಲ್ಲಿ ನಿಂತಿದೆ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ರೂಪಿಸಿದೆ. ಈ ಎಬಿಯಿಂದ ನಾನು ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಈ ಎರಡೂ ಬಿಂದುಗಳು ಹಿಂಗೆ ಎಳಿಬಹುದು, ಎಳಿಬಹುದು. ಇವೆಷ್ಟು ಉದ್ದ ಬೇಕು, ಅನಿರ್ದಿಷ್ಟ, ಮಿತಿ ಇಲ್ಲದಷ್ಟು ಅದನ್ನು ನೀವು ವಿಸ್ತರಿಸಬಹುದು. ಬಿ ಬಿಂದುವಿನಿಂದ ಅನಿರ್ದಿಷ್ಟವಾಗಿ ಎಳಿಬಹುದು, ಎ ಬಿಂದುವಿನಿಂದ ಕೂಡ ಅನಿರ್ದಿಷ್ಟವಾಗಿ, ಅಂದ್ರೆ ಎಷ್ಟು ಬೇಕಾದರೂ ಎಳಿಬಹುದು. ಇದು 3ನೇ ಹೇಳಿಕೆ ಸರಿಯಾಗಿದೆ. 4ನೇ ಹೇಳಿಕೆ, ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಕೂಡ ಸಮ. ಎಸ್ ರೈಟ್. ಎರಡು ವೃತ್ತ ಇದೆ, ಎರಡು ವೃತ್ತಗಳು
ಒಂದು ಎ ಅನ್ನೋದೊಂದು ವೃತ್ತ ಎರಡು ಬಿ ಅನ್ನೋದೊಂದು ವೃತ್ತ ಅವುಗಳ ಸಮ ಇದೆ. ಎ ಇಸ್ ಈಕ್ವಲ್ ಟು ವೃತ್ತ ಬಿ ಸಮ ಇದೆ ಅಂದ್ರೆ ಅವುಗಳ ತ್ರಿಜ್ಯನೂ ಕೂಡ ಏನಾಗಿರುತ್ತೆ ಸಮ ಇರುತ್ತೆ. ಈಗ ಒ ಪಿ ಎಷ್ಟಿದೆಯೋ ಓ ಕ್ಯೂನು ಕೂಡ ಅಷ್ಟೇ, ಒ ಪಿ ತ್ರಿಜ್ಯ ಎಷ್ಟಿರುತ್ತೋ ಓ ಕ್ಯೂನು ಕೂಡ ಅಷ್ಟೇ ಇರುತ್ತೆ. ಈಗ ತ್ರಿಜ್ಯಗಳು ಸಮನಾಗಿದ್ದಾಗ ಮಾತ್ರ ಎರಡು ವೃತ್ತಗಳು ಸಮ. ಇದು ಕೂಡ ಸರಿಯಾದ ಹೇಳಿಕೆ. ನೆಕ್ಸ್ಟ್ 5ನೇ ಹೇಳಿಕೆ, ಎರಡು ಚಿತ್ರದಲ್ಲಿ ನೋಡಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಎ ಬಿ ಅಂತ ಒಂದು ರೇಖೆ ಕೊಟ್ಟಿದ್ದಾರೆ, ರೇಖಾಖಂಡ ಕೊಟ್ಟಿದ್ದಾರೆ. ಪಿ ಕ್ಯೂ ಅಂತ ಒಂದು ರೇಖಾಖಂಡ ಕೊಟ್ಟಿದ್ದಾರೆ. ಎಕ್ಸ್ ವೈ ಅಂತ ಒಂದು ರೇಖಾಖಂಡ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ ಆದರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತದೆ. ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಎ ಬಿ ಉದ್ದ ಯಾವ್ದಕ್ಕೆ ಸಮ ಇದೆಯಂತೆ? ಪಿ ಕ್ಯೂ ಉದ್ದಕ್ಕೆ ಸಮ ಇದೆಯಂತೆ. ಪಿ ಕ್ಯೂ ಉದ್ದ ಯಾವ್ದಕ್ಕೆ ಸಮ ಇದೆ? ಎಕ್ಸ್ ವೈ ಉದ್ದಕ್ಕೆ ಸಮನಾಗಿದೆಯಂತೆ. ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಗಿದೆ. ಹಾಗಾದರೆ ಎ ಬಿನೂ ಕೂಡ ಒಂದಕ್ಕೊಂದು ಸಮ. ಎಸ್ ರೈಟ್. ಯಾವ್ದ್ರ ಪ್ರಕಾರ? ಸ್ವಯಂ ಸಿದ್ಧದ ಪ್ರಕಾರ. ನೋಡಿ ಎರಡು ಎ ಬಿ ಪಿ ಕ್ಯೂ ಸಮ ಇದೆ, ಪಿ ಕ್ಯೂ ಎಕ್ಸ್ ವೈ ಸಮ ಅಂದ್ರೆ ಎರಡು ಸಮನಾದ ಅಂಶ. ಎರಡು ಸಮನಾಗಿ ಪಿ ಕ್ಯೂ ಅನ್ನೋದು ಎ ಬಿಗೂ ಸಮನಾಗಿದೆ, ಎಕ್ಸ್ ವೈಗೂ ಸಮನಾಗಿದೆ. ಹಾಗಾದ್ರೆ ಒಂದೇ ಅಂಶ ಎರಡು ಬೇರೆ ಬೇರೆ ಅಂಶಕ್ಕೆ ಸಮನಾಗಿದ್ರೆ ಆ ಎರಡು ಅಂಶಗಳು ಕೂಡ ಏನಾಗಿರ್ತವೆ? ಸಮನಾಗಿರುತ್ತವೆ. ಇದು ಏನು? ಸ್ವಯಂ ಸಿದ್ಧ. ನಮ್ಮ ಸ್ವಯಂ ಸಿದ್ಧ ತರಗತಿಯಲ್ಲಿ ಹೇಳಿದ್ದೆ ನಾನು, ಹೌದಾ? ಎರಡು ಬೇರೆ ಬೇರೆ ಅಂಶಗಳು ಎ ಬಿ ಮತ್ತು ಎಕ್ಸ್ ವೈ ಎರಡು ಬೇರೆ ಬೇರೆ ಅಂಶಗಳು ಒಂದೇ ಅಂಶಕ್ಕೆ ಸಮನಾಗಿದ್ರೆ ಆ ಬೇರೆ ಬೇರೆ ಅಂಶಗಳು ಕೂಡ ಏನು? ಪರಸ್ಪರ ಒಂದಕ್ಕೊಂದು ಸಮ. ಈ ಹೇಳಿಕೆ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಮುಂದೆ ಕೆಲವು ಪದಗಳನ್ನು ವ್ಯಾಖ್ಯಾನಿಸಿ, ಜಾಮಿತಿಯ ಪದಗಳನ್ನು ವ್ಯಾಖ್ಯಾನಿಸಿ ಕೊಟ್ಟಿದ್ದಾರೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಈ ಜಾಮಿತಿಯ ಪದಗಳು ಸಮಾಂತರ ರೇಖೆಗಳು ಎಂದರೇನು ಅಂತ ಕೇಳಿದ್ದಾರೆ. ಈ ಪದಗಳಲ್ಲಿ ಜಾಮಿತಿಯ ಪದಗಳನ್ನು ತಿಳಿಸಿ, ಅರ್ಥೈಸಿ. ಹಾಗಾದ್ರೆ ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಸಮಾಂತರ ರೇಖೆಗಳು ಅಂದ್ರೆ ಏನು ಅಂತ? ಸಮಾಂತರ ರೇಖೆಗಳು ಏನು? ಇವು ಕೂಡ ಎರಡು ಸರಳ ರೇಖೆಗಳು. ಸಮಾಂತರ ರೇಖೆಗಳು ಎರಡು ಸರಳ ರೇಖೆಗಳಾಗಿದ್ದು ಇವುಗಳನ್ನ ಎರಡು ಬಿಂದುಗಳು ಅನಿರ್ದಿಷ್ಟವಾಗಿ ಏನ್ಮಾಡೋದು ಎಳಿಬಹುದು. ಮತ್ತು ಆ ಎರಡು ಬಿಂದುಗಳ ನಡುವಿನ ಅಂತರ ಸಮನಾಗಿರುತ್ತೆ ಮತ್ತು ಅವುಗಳ ನಡುವಿನ ಲಂಬ ದೂರನೂ ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಲಂಬ ದೂರ, ಅವುಗಳ ನಡುವಿನ ಲಂಬ ದೂರ ಏನಾಗಿರುತ್ತೆ? ಸಮನಾಗಿರುತ್ತದೆ. ಸಮಾಂತರ ರೇಖೆಗಳು ಏನು ಮಕ್ಕಳ? ಎರಡು ಸರಳ ರೇಖೆಗಳ ನಡುವಿನ ಲಂಬ ದೂರಗಳು ಸಮನಾಗಿದ್ದು ಮತ್ತು ಪರಸ್ಪರ ಸಮನಾಗಿರುವ ಸಮ ಅಂತರದಲ್ಲಿ ಇರುವಂತಹ ರೇಖೆಗಳನ್ನ ಏನಂತೀವಿ? ಸಮಾಂತರ ರೇಖೆಗಳು. ಎರಡು ಸರಳ ರೇಖೆಗಳು ಸಮ ಅಂತರದಲ್ಲಿದ್ದು, ಎರಡು ಸರಳ ರೇಖೆಗಳು ಸಮ ಅಂತರದಲ್ಲಿದ್ದು ಅವುಗಳ ನಡುವಿನ ಲಂಬ ದೂರ ಸಮನಾಗಿದ್ದರೆ ಆ ಎರಡು ರೇಖೆಗಳು ಏನಾಗಿರ್ತವೆ? ಸಮಾಂತರ ರೇಖೆಗಳಾಗಿರ್ತವೆ. ಮಕ್ಕಳ ಸಮಾಂತರ ರೇಖೆಗಳು ಹೇಳಿದರೆ ಆದರೆ ಆ ಎರಡು ರೇಖೆಗಳು ಸರಳ ರೇಖೆಗಳಿರುತ್ತವೆ, ಸಮಾಂತರ ರೇಖೆಗಳಾಗಿರುತ್ತವೆ. ಯಾವಾಗ ಎರಡು ರೇಖೆಗಳು ಸಮ ಅಂತರದಲ್ಲಿರ್ತವೆ ಮತ್ತು ಅವುಗಳ ನಡುವಿನ ಲಂಬ ದೂರಗಳು ಕೂಡ ಲಂಬ ದೂರಗಳು ಕೂಡ ಸಮನಾಗಿರ್ತವೆ. ಅನೇಕ ಬಿಂದುಗಳಿದ್ದು ಆ ಎರಡು ಬಿಂದುಗಳ ನಡುವಿನ ಲಂಬ ದೂರಗಳು ಕೂಡ ಏನು? ಸಮನಾಗಿದ್ದರೆ ಆಗ ಆ ಎರಡು ರೇಖೆಗಳು ಎಂತಹ ರೇಖೆಗಳು? ಸಮಾಂತರ ರೇಖೆಗಳು ಆಗಿರುತ್ತೆ. ನೋಡಿ, ಯೂಕ್ಲಿಡ್ ಕೆಲವು ಇಂಥ ಪದಗಳನ್ನಷ್ಟೇ ವ್ಯಾಖ್ಯಾನಿಸಿದರೆ, ಆದರೆ ಈ ಬಿಂದು ಅಂದ್ರೇನು ಮತ್ತೆ ಸಮತಲ ಅಂದ್ರೆ ಏನು ಅನ್ನೋದನ್ನ ಅವರು ವ್ಯಾಖ್ಯಾನಿಸಿಲ್ಲ. ರೇಖೆಗಳು ಅಂದ್ರೆ ಏನು ಅನ್ನೋ ಪದಗಳು, ರೇಖೆಗಳು ಅಂದ್ರೇನು, ಬಿಂದುಗಳು ಅಂದ್ರೇನು ಮತ್ತು ಸಮತಲ ಅನ್ನೋ ಪದಗಳಿಗೆ ಮಾತ್ರ ಇಲ್ಲಿ ಅವರು ಏನನ್ನ ಕೊಟ್ಟಿಲ್ಲ? ವ್ಯಾಖ್ಯಾನವನ್ನ ಕೊಟ್ಟಿಲ್ಲ. ಲಂಬ ರೇಖೆಗಳು, ಲಂಬ ರೇಖೆಗಳು ಅಂದ್ರೆ ಎರಡು ರೇಖೆಗಳು ಪರಸ್ಪರ ಲಂಬವಾಗಿ ವರ್ತಿಸಿದ್ದು ಅವುಗಳ ನಡುವಿನ ಕೋನ ಲಂಬ ಕೋನವಾಗಿದ್ರೆ ಅಂತ ರೇಖೆಗಳನ್ನ ಏನಂತೀವಿ? ಈ ಎ ಬಿನ ಒಂದು ರೇಖೆ ಮತ್ತು ಸಿ ಡಿನ ಎರಡು ರೇಖೆ. ನೋಡಿ, ಸಿ ಡಿ ಮತ್ತು ಎ ಬಿ ರೇಖೆಗಳು ಪರಸ್ಪರ ಏನಾಗ್ತವೆ? ವರ್ತಿಸುತ್ತವೆ, ಒಂದನ್ನೊಂದು ಕತ್ತರಿಸುತ್ತವೆ. ಆ ಕತ್ತರಿಸಿದಾಗ
ಅವುಗಳ ನಡುವೆ ಉಂಟಾಗುವ ಕೋನ ಏನಾಗಿರುತ್ತೆ 90 ಡಿಗ್ರಿ ಇದ್ದರೆ ಆಗ ಆ ಎರಡು ರೇಖೆಗಳನ್ನು ಏನಂತ ಕರಿತೀವಿ ಲಂಬ ರೇಖೆಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಲಂಬ ರೇಖೆಗಳು ಅಂದ್ರೆ ಈ ಎರಡು ರೇಖೆಗಳು ಪರಸ್ಪರ ಏನಾಗ್ತವೆ ಕತ್ತರಿಸಿದಾಗ ಕತ್ತರಿಸಿದಾಗ ಅಥವಾ ಹತ್ತಿಸಿದಾಗ ಒಂದಕ್ಕೊಂದು ಏನಾಗ್ತವೆ ಸಮನಾಗಿ ಹತ್ತಿಸ್ತವೆ ಮತ್ತು ಏನಾಗುತ್ತೆ ಅವರ ನಡುವಿನ ಕೋನ ಏನಾಗಿದ್ರೆ 90 ಡಿಗ್ರಿ ಆಗಿದ್ರೆ ಅಂತರೇಖೆಗಳನ್ನ ಎ ಬಿ ಮತ್ತು ಸಿ ಡಿ ಎಂತ ರೇಖೆಗಳಾಗಿದೆ ಲಂಬ ರೇಖೆಗಳಾಗಿದೆ. ಏಕೆಂದರೆ ಪರಸ್ಪರ ಅವು ಲಂಬವಾಗಿ ಹತ್ತಿಸುತ್ತವೆ ಮತ್ತು ಅವರ ನಡುವಿನ ಕೋನ 90 ಡಿಗ್ರಿ ಆಗಿದ್ರೆ ಅವು ಲಂಬವಾಗಿ ಹತ್ತಿಸುತ್ತವೆ ಅಂತ ಹೇಳ್ತೀವಿ. ಮತ್ತೆ ಲಂಬ ರೇಖೆಗಳು ಅಂದ್ರೆ ಮೂರನೇದು ಅವರು ಕೊಟ್ಟಿರೋದು ರೇಖಾಖಂಡ. ನೋಡಿ, ಸರಳ ರೇಖೆ ಅಂದ್ರೆ ಬೇರೆ, ರೇಖೆ ಅಂದ್ರೆ ಬೇರೆ ಆಗುತ್ತೆ. ಇಲ್ಲಿ ರೇಖಾಖಂಡ ಅಂದ್ರೆ ಬೇರೆ. ನೋಡಿ, ಇಲ್ಲಿ ರೇಖಾಖಂಡ ಅಂದ್ರೆ ಕಿರಣ. ನೋಡಿ, ಇಲ್ಲಿ 3 ಪದ ಬರ್ತದೆ. ಕಿರಣ ಅಂದ್ರೆ ಬೇರೆ, ಸರಳ ರೇಖೆ ಅಂದ್ರೆ ಬೇರೆ, ರೇಖಾಖಂಡ ಅಂದ್ರೆ ಬೇರೆ. ಈ ರೇಖಾಖಂಡ ಅಂದ್ರೆ ಒಂದು ಪ್ರಾರಂಭಿಕ ಬಿಂದು ಮತ್ತು ಒಂದು ಅಂತ್ಯ ಬಿಂದು, ಈ ಎರಡು ಬಿಂದುಗಳನ್ನು ಹೊಂದಿರುವುದು ಒಂದು ಸರಳ ರೇಖೆ. ರೇಖಾಖಂಡ ಅಂದ್ರೆ ಒಂದು ಸರಳ ರೇಖೆ. ಇಲ್ಲಿ ಈ ಸರಳ ರೇಖೆಗೆ ಆರಂಭಿಕ ಬಿಂದು ಮತ್ತು ಅಂತ್ಯ ಬಿಂದು ಇರುತ್ತೆ. ಇದನ್ನ ನಿರ್ದಿಷ್ಟವಾಗಿ ಇರೋದ್ರಿಂದ ಈ ಎರಡು ಬಿಂದುಗಳನ್ನ ನಾವೇನು ಮಾಡೋದು ಇಷ್ಟೇ ಹೇಗೆ ಉದ್ದ ಅಂದ್ರೆ ಅಳತೆ ಮಾಡಬಹುದು. ನಿರ್ದಿಷ್ಟವಾಗಿ ಅಳೆಯಲು ಸಾಧ್ಯವಿರುವ ಎರಡು ಬಿಂದುಗಳನ್ನು ಹೊಂದಿರುವ ಒಂದು ಸರಳ ರೇಖೆಯನ್ನ ಏನಂತ ಕರಿತೀವಿ ರೇಖಾಖಂಡ. ನಿರ್ದಿಷ್ಟವಾಗಿ ಅಳೆಯಬಹುದು ಇಷ್ಟೇ ಅಂತೇಳಿ. ಪ್ರಾರಂಭಿಕ ಬಿಂದು ಮತ್ತು ಅಂತ್ಯ ಬಿಂದುವನ್ನ ಹೊಂದಿರುವ ಸರಳ ರೇಖೆಯನ್ನ ನಾವೇನಂತ ಕರಿತೀವಿ ರೇಖಾಖಂಡ. ಮತ್ತು ಇದನ್ನು ನಿರ್ದಿಷ್ಟವಾಗಿ ಅಳೆಯಬಹುದು. ಎ ಇಂದ ಬಿಗೆ ಎಷ್ಟು ಉದ್ದ ಇದೆ ಅಥವಾ ಬಿ ಇಂದ ಎಗೂ ಅಷ್ಟೇ ಉದ್ದ ಇರುತ್ತೆ. ಎ ಬಿ ಸಿ ಕೊಟ್ಟು ಬಿ ನಿರ್ದಿಷ್ಟವಾಗಿ ಎಳೆಯಬಹುದಾದಂತಹ ಮತ್ತು ಆರಂಭಿಕ ಮತ್ತು ಅಂತ್ಯ ಬಿಂದು, ಪ್ರಾರಂಭ ಮತ್ತು ಅಂತ್ಯ ಬಿಂದುಗಳನ್ನು ಹೊಂದಿರುವ ಒಂದು ರೇಖೆ, ಸರಳ ರೇಖೆಯನ್ನ ಅಂತ ಕರಿತೀವಿ ರೇಖಾಖಂಡ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸರಳ ರೇಖೆಯನ್ನು ನೋಡಿ, ಇದನ್ನ ನಾವು ಎರಡು ಕಡೆ ಹ್ಯಾರೋ ಮಾರ್ಕ್ ಅಲ್ಲಿ ತೋರಿಸ್ತೀವಿ. ಇದನ್ನ ಎರಡು ಬಿಂದುಗಳು ಅನಿರ್ದಿಷ್ಟವಾಗಿ ಎಳಿತೀವಿ. ನೋಡಿ, ಇದು ಅನಿರ್ದಿಷ್ಟವಾಗಿ ಎಳಿತೀವಿ. ಇಲ್ಲಿ ಇದು ನಿರ್ದಿಷ್ಟವಾಗಿರುತ್ತೆ ರೇಖಾಖಂಡದಲ್ಲಿ. ಅಂತ್ಯ ಬಿಂದುಗಳನ್ನ ಹೊಂದಿರುತ್ತೆ. ಅದು ಆರಂಭಿಕ ಬಿಂದು ಮತ್ತು ಪ್ರಾರಂಭ ಬಿಂದು. ಕಿರಣ ಅಂದ್ರೆ ಒಂದು ಪ್ರಾರಂಭ ಬಿಂದು ಮಾತ್ರ ಇರುತ್ತೆ, ಅಂತ್ಯ ಬಿಂದುಗಳಲ್ಲ. ಅಂತ್ಯ ಬಿಂದುವನ್ನ ಅನಿರ್ದಿಷ್ಟವಾಗಿ ಅಂದ್ರೆ ಒಂದು ಪ್ರಾರಂಭ ಬಿಂದುವನ್ನು ಬಿಟ್ಟು ಉಳಿದ ಭಾಗವನ್ನು ನಾವು ಅನಿರ್ದಿಷ್ಟವಾಗಿ ಎಳೆಯುತ್ತೆ ರೇಖೆಯನ್ನು ಏನಂತ ಕರಿತೀವಿ ಕಿರಣ ಅಂತ ಕರಿತೀವಿ. ಒಂದು ಹ್ಯಾರೋ ಮಾರ್ಕ್ ಕಿರಣ ಅಂದ್ರೆ ಒಂದು ದಿಕ್ಕಿನಲ್ಲಿ ಮಾತ್ರ ಅನಿರ್ದಿಷ್ಟವಾಗಿ ಎಳಿತೀವಿ. ಸರಳ ರೇಖೆ ಅಂದಾಗ ಫುಲ್ ಎರಡೂ ಕೂಡ ಅನಿರ್ದಿಷ್ಟವಾಗಿ ಎಳಿತೀವಿ. ರೇಖಾಖಂಡ ಅಂದ್ರೆ ನಿರ್ದಿಷ್ಟವಾಗಿ ಇರುತ್ತೆ. ಪ್ರಾರಂಭ ಬಿಂದು ಮತ್ತು ಅಂತ್ಯ ಬಿಂದುಗಳು ಮಾತ್ರ ಇರುತ್ತೆ. 4ನೇ ಒಂದು ಪದ ಕೊಟ್ಟಿದ್ದಾರೆ, ಯಾವುದು ತ್ರಿಜ್ಯ ಅಂದ್ರೆ. ನೋಡಿ, ತ್ರಿಜ್ಯ ಅಂದ್ರೆ ವೃತ್ತದ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದು. ನೋಡಿ, ವೃತ್ತದ ಮೇಲೆ ಇಷ್ಟೊಂದು ಬಿಂದುಗಳಿದ್ದಾವೆ. ಇದರಲ್ಲಿ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಎಳೆಯುವ ರೇಖೆ. ಇದು ಒಂದು ವೃತ್ತದ, ಇದು ಕೂಡ ಒಂದು ರೇಖಾಖಂಡ, ನಿರ್ದಿಷ್ಟವಾದ ಅಳತೆ ಇದೆ. ಇದು ಯಾವುದ ರೇಖಾಖಂಡ ಅಂದ್ರೆ ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದಂತಹ ಒಂದು ರೇಖೆ, ರೇಖಾಖಂಡ. ಯಾವುದು? ವೃತ್ತ ಕೇಂದ್ರವು ಅಂದ್ರೆ ಬಿ ಎ ಬಿ ಸಿ ಅಂತ ಅಷ್ಟು ಹೇಳಿದ್ರೆ ಎಲ್ಲವೂ ಕೂಡ ರೇಖಾಖಂಡ. ಯಾವುದು? ಓ ಎ, ಓ ಬಿ, ಓ ಸಿ, ಓ ಡಿ, ಓ ಇ, ಓ ಎಫ್ ಇವೆಲ್ಲವೂ ಕೂಡ ರೇಖಾಖಂಡ. ಇವೆಲ್ಲವೂ ಕೂಡ ತ್ರಿಜ್ಯ. ಇವೆಲ್ಲವೂ ಕೂಡ ಪರಸ್ಪರ ಸಮ. ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಇರುವ ದೂರ, ನಡುವಿನ ದೂರ, ಈ ರೇಖಾಖಂಡವನ್ನ ಏನಂತ ಕರಿತೀವಿ ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಈಗ ನಿಮಗೆ ಇಲ್ಲಿ 4 ಇನ್ನೊಂದು ಕೊಟ್ಟಿದ್ದಾರೆ, ಚೌಕ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇನ್ನೊಂದು ಜಾಣತಿಯ ಪದ ಏನು? ಚೌಕ. ಈ ಚೌಕವನ್ನ ನಾವು ವರ್ಗ ಅಂತ ಕೂಡ ಕರಿತೀವಿ. ಈ ಚೌಕದ ಅರ್ಥವನ್ನು ಕೂಡ ಕೇಳಿದರೆ ಏನು ಅಂತ. ಚೌಕ ಅಂದ್ರೆ ಏನು? ಇದು ಒಂದು ರೇಖಾಕೃತಿಯಾಗಿದ್ದು ಇದು 4 ಭಾವಗಳುಳ್ಳ ಒಂದು ರೇಖಾಕೃತಿ. ಚತುರ್ಭುಜ ಅಂದರೆ 4 ಭಾವಗಳುಳ್ಳ ಚತುರ್ಭುಜವಾಗಿದ್ದು ಇಲ್ಲಿ 4 ಭಾವಗಳು ಏನಾಗಿರ್ತವೆ ಪರಸ್ಪರ ಸಮನಾಗಿರುತ್ತವೆ. ನೋಡಿ, ಎ ಬಿ ಉದ್ದ ಎಷ್ಟು ಇರುತ್ತೋ ಬಿ ಸಿ ಉದ್ದನೂ ಅಷ್ಟೇ ಇರುತ್ತೆ, ಸಿ ಡಿ ಉದ್ದನೂ ಅಷ್ಟೇ ಇರುತ್ತೆ, ಎ ಡಿ ಉದ್ದ 4 ಎ ಬಿಯ ಉದ್ದ ಎ ಬಿ ಭಾವು, ಎ ಡಿ ಭಾವು, ಬಿ ಸಿ ಭಾವು ಮತ್ತು ಬಿ ಸಿ ಭಾವು 4 ಸಮನಾದ ಭಾವಗಳನ್ನು ಹೊಂದಿರುವ
ಚತುರ್ಭುಜವನ್ನು ನಾವೇನಂತ ಕರಿತೀವಿ ಚೌಕ. ಮತ್ತು ಇಲ್ಲಿನ ಎಲ್ಲ ಕೋನಗಳು ಕೂಡ ಏನಾಗಿರುತ್ತೆ ಸಮಾನ, ಲಂಬ ಕೋನಕ್ಕೆ ಸಮನಾಗಿರುತ್ತೆ. ಹಾಗಾದ್ರೆ ಚೌಕ ಅಂದ್ರೇನು, ಎಲ್ಲ ನಾಲ್ಕು ಭಾವಗಳು ಸಮನಾಗಿದ್ದು 4 ಕೋನಗಳು ಲಂಬ ಕೋನಗಳನ್ನು ಹೊಂದಿರುವಂತಹ ಚತುರ್ಭುಜವನ್ನ ಏನಂತ ಕರಿತೀವಿ ಚೌಕ. ಬರೀ ಭಾವಗಳಷ್ಟೇ ಸಮಾನ, ಅವುಗಳ ಕೋನಗಳು ಕೂಡ ಲಂಬ ಕೋನಕ್ಕೆ ಸಮನಾಗಿರೋದ್ರಿಂದ ಅದನ್ನು ಚೌಕ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಈಗ ಮುಂದಿನ ಅಭ್ಯಾಸ ನೋಡೋಣ. ಕೆಲವು ರೇಖೆಗಳನ್ನು ಸಾಧಿಸಿ ಅಂತ ಕೇಳಿದರೆ ನೋಡಿ, ಎಸಿಯು ಬಿಸಿಗೆ ಸಮನಾಗಿರುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ, ಎ ಮತ್ತು ಬಿ ಬಿಂದುಗಳ ನಡುವೆ ಏನಿದೆಯಂತೆ ಸಿ ಇದೆ. ಹಾಗಾದ್ರೆ AC is equal to ಅರ್ಧ AB ಎಂದು ಸಾಧಿಸಿ ಅಂತ ಹೇಳಿ ಕೇಳಿದರು. ಎಸಿಯು ಬಿಸಿಗೆ ಸಮನಾಗಿದೆ, ಎ ಮತ್ತು ಬಿಂದುಗಳ ನಡುವೆ ಸಿ ಇದೆಯಂತೆ. ಅದಕ್ಕೆ ಒಂದು ಚಿತ್ರ ಹಾಕೋಣ, ಒಂದು ರೇಖಾಖಂಡ ಎಳೆಯೋಣ. ಏನಂತ, ಎ ಮತ್ತು ಬಿ ಎರಡು ಬಿಂದುಗಳನ್ನು ತಗೊಂಡು ಎ ಬಿಯನ್ನು ಸೇರಿಸಿದ್ರೆ ಎ ಬಿಯಿಂದ ಒಂದು ರೇಖಾಖಂಡ ಸಿಕ್ತು. ಈ ಎ ಬಿ ರೇಖಾಖಂಡ ನಡುವೆ ಸಿ ಇದೆ. ಆ ಸಿ ಹೇಗಿರ್ಬೇಕಪ್ಪ ಅಂದ್ರೆ ಎ ಬಿ ಎ ಸಿ ಎಷ್ಟು ಉದ್ದ ಇದೆಯೋ ಬಿ ಸಿಗೂ ಕೂಡ ಅಷ್ಟೇ. ಅಂದ್ರೆ ಯಾಕಂದ್ರೆ ಸಿ ಅನ್ನೋದೇನು ಎ ಬಿಯ ಮಧ್ಯಬಿಂದು, ಎ ಬಿ ಅನ್ನೋದು ಮಧ್ಯಬಿಂದು ಆಗಿದೆ. ಆ ರೀತಿ ಸಿ ಅನ್ನು ಗುರುತಿಸಿ ಎ ಬಿ ನಡುವೆ ಇಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಎ ಸಿಯು ಎ ಬಿಯ ಅರ್ಧ ಇದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಎ ಸಿ ಎಷ್ಟಿದೆಯೋ ಬಿ ಸಿನೂ ಅಷ್ಟೇ ಇದೆ ಅಂದರೆ ಅವುಗಳನ್ನು ಕೂಡಿದ್ರೆ ಎ ಸಿ ಪ್ಲಸ್ ಬಿ ಸಿ ಕೂಡಿದ್ರೆ ಎಷ್ಟಾಗುತ್ತೆ ಎ ಬಿ ಆಗುತ್ತೆ. ಮತ್ತು ಎ ಸಿಯು ಬಿ ಸಿಯ ಅರ್ಧ, ಬಿ ಸಿಯು ಕೂಡ ಎ ಬಿ ಅರ್ಧ ಅಂತ ಹೇಳ್ಬೇಕು. ಅದನ್ನು ನಾವು ಇದನ್ನು ಸಾಧಿಸ್ಬೇಕು. ಸಾಧನೆ ಮಾಡಿದ ಸಾಧನೆ ಏನಪ್ಪ ಅಂದರೆ ಎ ಸಿ ಏನಪ್ಪ, ಎ ಸಿ ಅಂದ್ರೆ ಏನಪ್ಪ, ಎ ಬಿ ಮೈನಸ್ ಬಿ ಸಿ. ನನಗೆ ಎ ಸಿಯ ಉದ್ದ ಬೇಕು ಅಂದರೆ ಏನು ಮಾಡಬೇಕಪ್ಪ, ಎ ಬಿಯ ಉದ್ದದಲ್ಲಿ ಏನನ್ನ ಕಲಿಬೇಕು, ಬಿ ಸಿಯ ಉದ್ದ ಕಳೆದ್ರೆ ಎ ಸಿ ಸಿಗುತ್ತೆ. ಹೌದಾ? ಬಿ ಸಿ ಉದ್ದ ಬೇಕು ಅಂದರೆ ಏನು ಮಾಡಬೇಕಪ್ಪ, ಎ ಬಿ ಮೈನಸ್ ಎ ಸಿ ಮಾಡಬೇಕು. ಹೌದಾ? ಮತ್ತು ಎ ಬಿ ಅಂದರೆ ಏನಪ್ಪ, ಎ ಸಿ ಪ್ಲಸ್ ಬಿ ಸಿ. ಎ ಸಿ ಪ್ಲಸ್ ಬಿ ಸಿ. ಎ ಬಿ ಅಂದ್ರೇನು, ಎ ಸಿ ಪ್ಲಸ್ ಬಿ ಸಿ ಆಗಿದೆ ಎ ಬಿಯ ಉದ್ದ. ಅದೇ ಥರ ಎ ಸಿ ಬೇಕು ಅಂದರೆ ಎ ಬಿ ಮೈನಸ್ ಬಿ ಸಿ ಮಾಡಬೇಕು, ಬಿ ಸಿ ಅಂದರೆ ಎ ಬಿ ಮೈನಸ್ ಎ ಸಿ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ, ದತ್ತಾಂಶದಲ್ಲಿ ಕಾಲ್ ದಿಸ್ ಇಸ್ 1, ಕಾಲ್ ದಿಸ್ ಇಸ್ 2 ಅಂತ ಕೊಟ್ಟಿದ್ದೀನಿ. ಸಮೀಕರಣ 1 ಮತ್ತು 2 ಏನು ಮಾಡೋಣ, 1 ರಿಂದ 2 ಎಡಭಾಗವು ಬಲಭಾಗಿಸಿ 1, 2 ತಗೊಳ್ಳೋಣ. ಸಮೀಕರಣ 1 ಮತ್ತು 2ರಲ್ಲಿ ಸಮೀಕರಣ 1 ಮತ್ತು 2 ಹೋಲಿಸಿದಾಗ ನಮಗೇನು ಗೊತ್ತಾಯ್ತು, ಎ ಸಿ ಉದ್ದ ಬಿ ಸಿಗೆ ಸಮ ಇದೆ ತಾನೆ ಕೊಟ್ಟಿದ್ದಾರೆ. ಹಾಗಾಗಿ ಎಡಭಾಗ ಸಮ ಆಮೇಲೆ ಬಲಭಾಗ ಸಮ. ಹಾಗಾದ್ರೆ ಎ ಬಿ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು ಏನು ಹೇಳ್ಬೋದಪ್ಪ, ಎ ಬಿ ಮೈನಸ್ ಎ ಸಿ. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ನಮಗೆ ಗೊತ್ತು, ಎ ಬಿ ಅಂದರೆ ಏನಪ್ಪ, ಎ ಬಿ ಅಂದರೆ ಎ ಸಿ ಪ್ಲಸ್ ಬಿ ಸಿ. ಎ ಬಿ ಅಂದ್ರೇನು, ಎ ಸಿ ಪ್ಲಸ್ ಬಿ ಸಿ. ಬಿ ಸಿ ಅಲ್ಲೇ ಇಟ್ಕೊಳ್ಳೋಣ, ಆ ಬಿ ಸಿ ಅಲ್ಲೇ ಇಟ್ಕೊಂಡ್ರೆ ಎ ಪ್ಲಸ್ ಎ ಸಿ ಕಡೆ ಬಂದಾಗ ಆಗುತ್ತಪ್ಪ ಮೈನಸ್ ಎ ಸಿ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ, ಬಿ ಸಿ ಆಗುತ್ತೆ. ಈಗ ನಾನು ಬಿ ಸಿ ಜಾಗದಲ್ಲಿ ಏನಾಗ್ತೀನಿ, ಎ ಬಿ ಮೈನಸ್ ಎ ಸಿ ಆಗ್ತೀನಿ. ಬಿ ಸಿ ಜಾಗದಲ್ಲಿ ಏನಾಗ್ತಾ ಇದ್ದೀನಿ ನಾನು, ಎ ಬಿ ಹಾಗೆ ಮಾಡ್ಕೊಂಡೆ. ಬಿ ಸಿ ಜಾಗದಲ್ಲಿ ಏನಾಗ್ತಾ ಇದ್ದೀನಿ, ಎ ಬಿ ಮೈನಸ್ ಎ ಸಿ ಹಾಕ್ತಾ ಇದ್ದೀನಿ. ಉಳಿದಿರೋದು ಹಾಗೆ ಮಾಡ್ಕೊಳ್ತೀನಿ, ಎ ಬಿ ಮೈನಸ್ ಎ ಸಿ. ನೋಡಿ, ಎ ಬಿ ಅಂದರೆ ಎ ಸಿ ಪ್ಲಸ್ ಬಿ ಸಿ. ನಾನು ಬಿ ಸಿ ಅಲ್ಲೇ ಬಿಡ್ತೀನಿ ರೈಟ್ ಸೈಡ್, ಪ್ಲಸ್ ಎ ಸಿ ಈ ಕಡೆ ಬಂದರೆ ಮೈನಸ್ ಎ ಸಿ. ಹಾಗಾದರೆ ಬಿ ಸಿಯ ಉದ್ದವನ್ನು ಎ ಬಿ ಮೈನಸ್ ಎ ಸಿ ತಗೊಂಡೆ. ಈಗ ಮೈನಸ್ನ ಒಳಗಡೆ ಕುಡಿಸ್ಕೊಳ್ಳೋದು ಏನಾಗುತ್ತೆ, ಇದು ಬರೀತೀನಿ, ಎ ಬಿ ಮೈನಸ್ ಕೆ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ. ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್, ಇಲ್ಲಿ ಎ ಸಿ ಮಾತ್ರ ಉಳ್ಕೊಂಡೆ. ಇಲ್ಲಿ ಈಕ್ವಲ್ಸ್ ಬಲಭಾಗದಲ್ಲಿ ಮೈನಸ್ ಎ ಸಿ ಕಡೆ ಬಂದರೆ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ. ಪ್ಲಸ್ 1 ಎ ಸಿ ಪ್ಲಸ್ 1 ಎ
2 AC ಇಸ್ ಈಕ್ವಲ್ ಟು ಏನು AB ಇಂಟು 2 ಈಕ್ವಲ್ಸ್ ಇಂದ ಈ ಕಡೆ ಬಂದಾಗ ಏನಾಗುತ್ತೆ ಮಕ್ಕಳೇ ಡಿವೈಡ್ ಬೈ 2 ಇಂಟು E ನೋಡಿ ಅವ್ರು ಕೇಳಿರುವಂತಹ ಸಾಧನೆ ನನಗೆ ಸಿಕ್ತು. ಹಾಗಾದರೆ ಎಸಿಯು ABಯ ಅರ್ಥ ಇದೆ ಅಂತ ಹೇಳಿ ಗೊತ್ತಾಯಿತು. ಅರ್ಥ ಆಯ್ತಾ ಮಕ್ಕಳು? ಸೊ ಈ ರೀತಿ ನಾವು ಈ ಲೆಕ್ಕವನ್ನು ಪ್ರೂವ್ ಮಾಡ್ತೀವಿ. ಇದರಲ್ಲಿ ಈ ಅಭ್ಯಾಸದಲ್ಲಿ ಇನ್ನೊಂದು ಕೊನೆಯ ಲೆಕ್ಕ ಒಂದಿದೆ, ಅದನ್ನು ಮಾಡೋಣ. ಕೊನೆಯ ಲೆಕ್ಕ, ಅಭ್ಯಾಸದ ಕೊನೆಯ ಲೆಕ್ಕ. ಇಲ್ಲಿಗೆ ಈ ಪಾಠ ನಮಗೆ ಮುಗಿಯುತ್ತೆ. ಇನ್ನೊಂದು ಲೆಕ್ಕ ಇದೆ. ಅವರೇ ಒಂದು ಚಿತ್ರ ಕೊಟ್ಟಿದ್ದಾರೆ, ABCD ಅಂತ ಹೇಳಿ. AC ಇಸ್ ಈಕ್ವಲ್ ಟು BD ಆಗಿದೆ. ಹಾಗಾದರೆ AB ಇಸ್ ಈಕ್ವಲ್ ಟು CD ಎಂದು ಸಾಧಿಸಿ ಎಂದು ಕೊಟ್ಟಿದ್ದಾರೆ. ಇದು ಸಾಧಿಸಬೇಕು. ಇದನ್ನು ಪ್ರೂವ್ ಮಾಡಬೇಕು. ಸಾಧಿಸಿ. ABಯ ಉದ್ದ ಯಾವುದಕ್ಕೆ ಸಮ ಇದೆ ಅಂದರೆ ಈ ಉದ್ದ CD ಉದ್ದಕ್ಕೆ ಸಮನಾಗಿದೆ. AC ಇಸ್ ಈಕ್ವಲ್ ಟು BD ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇದನ್ನು AC ಏನಂತ ತಗೋಣ ಮಕ್ಕಳ, AB ಪ್ಲಸ್ BC ತಗೋಣ. AC ಉದ್ದವನ್ನು AB ಪ್ಲಸ್ BC. BD ಉದ್ದ ಏನು ತಗೋಣ, BD ಉದ್ದ ಏನು ತಗೋಣ, BDನ BC ಪ್ಲಸ್ C. BD ಉದ್ದವನ್ನು ಇವೆರಡನ್ನ ಕೂಡಿದ್ರೆ BD ಸಿಗುತ್ತಲ್ಲ. ನಮಗೆ ಗೊತ್ತು AC ಇಸ್ ಈಕ್ವಲ್ ಟು BD ಆಗಿರೋದ್ರಿಂದ ಸಮೀಕರಣ 1 ಅಂತ ಕೊಡೋಣ, ಸಮೀಕರಣ 2 ಅಂತ ಕೊಡೋಣ. ಎಡಭಾಗ ಸಮ ಇದೆ. AC ಜಾಗದಲ್ಲಿ BD ಹಾಕುವುದು, BD ಜಾಗದಲ್ಲಿ AC ಹಾಕುವುದು. ಇವೆರಡು ಸಮ ಇರೋದ್ರಿಂದ ಎಡಭಾಗ ಸಮ. ದೇರ್ಫೋರ್ ಬಲಭಾಗವೂ ಕೂಡ ಸಮ. ಹಾಗಾದರೆ AB ಪ್ಲಸ್ BC ಇಸ್ ಈಕ್ವಲ್ ಟು BC ಪ್ಲಸ್ CD. ನೋಡಿ ಪ್ಲಸ್ BC ಆ ಕಡೆ ಕಳಿಸುತ್ತೆ, ಅಲ್ಲಿರೋ ಪ್ಲಸ್ BC ಈ ಕಡೆ ಕಳಿಸಿ ಒಂದು ಮೈನಸ್ ಆಗುತ್ತೆ. ಹಾಗಾದ್ರೆ ಒಂದು ಪ್ಲಸ್ BC ಇನ್ನೊಂದು ಮೈನಸ್ BC ಕ್ಯಾನ್ಸಲ್ ಆಗುತ್ತೆ ಒಂದು ಕಡೆ ತಗೊಂಡಾಗ. ದೇರ್ಫೋರ್ ಉಳಿಯೋದೇನು, AB ಇಸ್ ಈಕ್ವಲ್ ಟು CD ಬಂದ. ಅವ್ರು ಕೇಳಿರುವಂಥ ಸಾಧನೆ ಬಂತು. ಸೊ ನೋಡಿ ಈ ರೀತಿ ನಾವು ಸಾಧನೆ ಮಾಡ್ಬೋದು. ಇಲ್ಲಿಗೆ ಈ 2ನೇ ಅಧ್ಯಾಯ ಯೂಕ್ಲಿಡ್ನ ರೇಖಾಗಣಿತ ಪ್ರಸ್ತಾವನೆ ಈ ಅಧ್ಯಾಯ ಮುಗಿತು ಮಕ್ಕಳ. ಮುಂದಿನ ತರಗತಿಯಲ್ಲಿ 3ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಧನ್ಯವಾದ.